ಹಂಗೆ ಈ ಬೆಂಗಳೂರು ನಗರನೂ ಕೂಡ ಈಗ ನಾನು ಏನಾದ್ರು ಒಂದು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವರು ನನಗೆ ನಮ್ಮ ಫ್ರೆಂಡ್ಸು ಭಾಳ ಟೀಕೆ ಮಾಡಿದ್ರು, ಪ್ರತಿಯೊಂದು ವಿಚಾರಲ್ಲೂ ಕೂಡ ತಪ್ಪು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಟ್ಟರು. ಎಸ್ ಫೈನ್, ಇಟ್ ಈಸ್ ಯುವರ್ ಡ್ಯೂಟಿ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಆದರೆ ನನಗೆ ಒಂದ್ಸತಿ ಇಲ್ಲೆಲ್ಲೋ ಕುಮಾರಸ್ವಾಮಿಗೆಲ್ಲೋ ಒಂದಿನ ಇಲ್ಲೇನೋ ಮಾತಾಡ್ಬೇಕಾದ್ರೆ ನಂಗೆ ಹೇಳಿದ್ ನನ್ನ ನೆನಪತ್ತು. ಅದು ನಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ರು, ಮುನ್ರತ್ನ ಏನೋ ಮಾತಾಡಿದ್ದಾರೆ, ನಮ್ಮ ವಿಶ್ವನಾಥ್ ಮಾತಾಡಿದ್ದಾರೆ. ಪಾಪ ಇವರಿಬ್ಬರು ಅಂಥದ್ದೇನು ಮಾತಾಡಿಲ್ಲ, ಸ್ವಲ್ಪ ಅಶೋಕ್ ಮಾತ್ರ ಸ್ವಲ್ಪ ಇರಲಿ ಅಂತ ಜಗ್ಗಿಸಿದ್ರು ನನ್ನ. ಮಿಕ್ಕಿದರಲ್ಲಿ ಸಲ ಕೂಡ ನನಗೆ DVGದು ಒಂದು ಕಡೆ ಒಂದು ಮಾತು ಬಂತು. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿಹೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ. ಇದು ನನಗೆ ನೆನಪಂತು. ಯಾಕೆಂದ್ರೆ ಇದು ಏನಾದ್ರು ಒಂದು ನಾವು ಮಾತಾಡ್ಬೇಕಾದ್ರೆ ಒಂದು ಸಕ್ಸಸ್ ಸ್ಟೋರಿ ಇರ್ಬೇಕಲ್ಲ. ಐ ಅಗ್ರಿ ವಿತ್ ನಮ್ಮ ಅಶ್ವಥ್ ನಾರಾಯಣ್, ಇವ್ರದ್ದು ಒಂದು 5-6 ವಿಚಾರ ಐ ಅಗ್ರಿ. ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಹೇಳದೆ ಇರ್ಬೋದು, ಬಟ್ ಜನರ ಸಮಸ್ಯೆ ಏನಿದೆ ಅನ್ನೋದನ್ನ ಈ ಟ್ರೈ ಟು ಪ್ರೆಸೆಂಟ್ ಇಟ್ ಇನ್ ಇಸ್ ಓನ್ ವೇ. ಬೇಕಾದಷ್ಟು ವಿಚಾರಕ್ಕೆ ಇದಕ್ಕೆ